ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ MK Tech ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವ ಥರ ಅಂತಾರೆ ನೀವು ಅರ್ನಿಂಗ್ಸ್ ಮಾಡ್ಬೋದು ಈ ಅಪ್ಲಿಕೇಶನಿಂದ. ಅದು ಯಾವ ಥರ ಅಂತಂದರೆ ನೀವು ಫೋಟೋ ತೆಗೆದ್ಬಿಟ್ಟು ಜಸ್ಟ್ ಆ ಒಂದು ಅಪ್ಲಿಕೇಶನ್ಗೆ ನೀವು ಫೋಟೋನ ಅಪ್ಲೋಡ್ ಮಾಡಿದ್ರೆ ಸಾಕು, ಅದು ನಿಮಗೆ ಅಪ್ ಟು 200 ರೂಪೀಸ್ ತನಕ ಒಂದು ಇನ್ಕಮನ್ನು ಕೊಡುತ್ತೆ ಸ್ನೇಹಿತರೆ. ಹೌದು, ಅಪ್ ಟು 200 ರೂಪಾಯಿ ತನಕ ನಿಮಗೆ ಒಂದು ಇನ್ಕಮನ್ನು ಆ ಅಪ್ಲಿಕೇಶನ್ ಮುಖಾಂತರ ನಿಮಗೆ ಕೊಡುತ್ತೆ. ಅದು ಕೂಡ ನೀವು ಯಾವುದೇ ಲಿಮಿಟ್ ಇಲ್ಲದೆ ವಿತ್ಡ್ರಾ ಮಾಡ್ಕೋಬೋದು ಸ್ನೇಹಿತರೆ. ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಈ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ಪ್ಲೇಸ್ಟೋರಲ್ಲಿ ಸರ್ಚ್ ಬಾರ್ನಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಟೈಪ್ ಮಾಡ್ತೀನಿ ಡೈಲಿಡೇಟಾ ಅಂತ ಅಪ್ಲಿಕೇಶನ್ ನೇಮು, ಡೈಲಿಡೇಟಾ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಯಾವ ಥರ ಸರ್ಚ್ ಮಾಡಿದ್ದೀನಿ, ವಿತೌಟ್ ಸ್ಪೇಸ್ ಕೊಡಬಾರ್ದು, ಆ ಥರ ಸರ್ಚ್ ಮಾಡಬೇಕು. ನಿಮಗೆ ಮೊದಲಲ್ಲೇ ಬರುತ್ತೆ, ನೀವು ಫಸ್ಟಲ್ಲೇ ನೋಡ್ತಾ ಇರ್ಬೋದು ಡೈಲಿಡೇಟಾ ಶೇರ್ ಫೋಟೋ ಆರ್ ವಿಡಿಯೋ ಆರ್ ಮನಿ ಅಂದ್ಬಿಟ್ಟು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಮೊದಲನೇ ಅಪ್ಲಿಕೇಶನ್ ಮೇಲೆ. ಅಪ್ಲಿಕೇಶನ್ ಈ ಥರ ಓಪನ್ ಆಗುತ್ತೆ. ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಅದರಿಂದ ಓಪನ್ ಕೇಳ್ತಾ ಇದೆ. ಮತ್ತು ಸ್ಟಾರ್ ರೇಟಿಂಗ್ ಕೂಡ ನೋಡ್ಬೋದು, 4.2 ಸ್ಟಾರ್ ರೇಟಿಂಗ್ ಇದೆ, 10K ಪ್ಲಸ್ ಡೌನ್ಲೋಡ್ಸ್ ಇದೆ. ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ನೋಡಿ, ನಾನು ಓಪನ್ ಮಾಡ್ತಾಯಿದ್ದೀನಿ. ಅಪ್ಲಿಕೇಶನ್ ಯಾವ ಥರ ಇದೆ ಬನ್ನಿ ನೋಡೋಣ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಅಪ್ಲಿಕೇಶನ್ ಓಪನ್ ಆಗಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಇರುತ್ತೆ ಅಪ್ಲಿಕೇಶನ್ ಒಳಗಡೆ. ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಬಂದು ನೀವು ಮೊಬೈಲ್ ನಂಬರಿಂದ ಲಾಗಿನ್ ಆಗಬೇಕಾಗುತ್ತೆ, ಅಥವಾ ನಿಮ್ಮ ಒಂದು ಜಿಮೇಲ್ ಐಡಿನ ಕೊಟ್ಟು ಲಾಗಿನ್ ಆಗ್ಬೋದು. ನನ್ನ ಒಂದು ಇಮೇಲ್ ಐಡಿ ಜಿಮೇಲ್ ಐಡಿಯಿಂದ ಲಾಗಿನ್ ಆಗ್ತಾಯಿದ್ದೀನಿ. ನೋಡಿ, ಲಾಗಿನ್ ಆಗಿದೆ. ನನ್ನ ಒಂದು ಹೆಸರನ್ನು ನಾನು ಕೊಟ್ಕೊತೀನಿ. ಲಾಗಿನ್ ಆದಮೇಲೆ ಒಂದು ನಿಮ್ಮ ನೇಮ್ ಕೇಳುತ್ತೆ, ನೇಮ್ ಕೊಟ್ಕೊಳ್ಳಿ. ನೇಮ್ ಕೊಟ್ಕೊಂಡ್ಮೇಲೆ ನೆಕ್ಸ್ಟ್ ಮೇಲೆ ಓಕೆ ಮಾಡಿ. ನೆಕ್ಸ್ಟ್ ಮೇಲೆ ಓಕೆ ಮಾಡಿದ್ರೆ ಆ್ಯಪ್ ಓಪನ್ ಆಗುತ್ತೆ, ಲೋಡಿಂಗ್ ಆಗ್ತಾಯಿದೆ. ನೋಡಿ, ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಡೇಟಾ ಬಗ್ಗೆ ಎಲ್ಲ ಇದು ಇನ್ಫಾರ್ಮೇಷನ್ ಕೊಟ್ಟಿರುತ್ತೆ, ಇದನ್ನು ಓದ್ಕೊಳ್ಳಿ ಟೈಮ್ ಇದ್ದರೆ. ಇಲ್ಲ ಅಂತಂದರೆ ನೆಕ್ಸ್ಟ್ ಮೇಲೆ ಓಕೆ ಕೊಡಿ. ನೆಕ್ಸ್ಟ್ ಮೇಲೆ ಓಕೆ ಕೊಡ್ತಾಯಿದ್ರೆ ನೆಕ್ಸ್ಟ್ ಮೇಲೆ ಓಕೆ ಕೊಡಿ. ತಿರ್ಗಾ ಲಾಸ್ಟಲ್ಲಿ ಬಂದು ಗೋಟಿಟ್ ಮೇಲೆ ಓಕೆ ಮಾಡಿ. ಅದರ ಲಾಸ್ಟಲ್ಲಿ ಏನಂದರೆ ಅದು ಯಾವ ಥರ ಆ್ಯಪ್ನ ನೀವು ಯೂಸ್ ಮಾಡಬೇಕು ಅಂತ ಅದು ಹೇಳ್ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಆ್ಯಪ್ನೇ ಒಂದು ಇಂಟರ್ಫೇಸ್ ಈ ಥರ ಇದೆ. ಆ್ಯಪ್ ಓಪನ್ ಮಾಡಿದ್ದೀನಿ ನೋಡಿ, ಒಳಗಡೆ ಈ ಥರ ಇದೆ ಆ್ಯಪು. ಇದರಲ್ಲಿ ನಿಮಗೆ ಟಾಸ್ಕು ಕೊಡ್ತಾರೆ, ಡೈಲಿ ಟಾಸ್ಕು. ನೀವು ನೋಡ್ತಾ ಇರ್ಬೋದು, ಇವಾಗ ಆಲ್ರೆಡಿ ನನಗೆ ಓಪನ್ ಮಾಡಿದ ತಕ್ಷಣ ಫಸ್ಟಲ್ಲೇ ಒಂದು ಟಾಸ್ಕ್ ಬಂದಿದೆ, ವೆಹಿಕಲ್ಸ್ ಟೇಕ್ ಫೋಟೋಸ್ ಆಫ್ ವೆಹಿಕಲ್ಸ್ ಅಂದ್ಬಿಟ್ಟು ಒಂದು ಆಟೋ ಟಾಸ್ಕ್ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಎಷ್ಟು ಅರ್ನಿಂಗ್ ಮಾಡ್ಬೋದು ಅದರಲ್ಲಿ ಅಂತ ಇಲ್ಲಿ ತೋರಿಸಿದ್ದಾರೆ ನೋಡಿ. ನೀವು ಅಪ್ ಟು 200 ರೂಪೀಸ್ ತನಕ ಅರ್ನಿಂಗ್ ಮಾಡ್ಬೋದಂತೆ. ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಬನ್ನಿ, ಯಾವ ಥರ ಅರ್ನಿಂಗ್ ಮಾಡೋದು ಅಂತ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದರೊಳಗಡೆ ಎಕ್ಸ್ಪ್ಲೈನ್ ಮಾಡೋಕ್ಕಿರುತ್ತೆ. ವೆಹಿಕಲ್ ಫೋಟೋ ಅಂತ ಕೇಳಿದ್ದಾರೆ. ಓಪನ್ ಮಾಡಿದ ತಕ್ಷಣ ನೀವು ಇದ್ರಲ್ಲಿ ಮಾಡಬೇಕಾಗಿರೋ ಕೆಲಸ ಬಂದ್ಬಿಟ್ಟು ಟ್ರ್ಯಾಕ್ಟರ್ಸ್ ಫೋಟೋ ಹಿಡಿಬೇಕಾಗುತ್ತೆ ಫ್ರೆಂಡ್ಸ್. ಟ್ರ್ಯಾಕ್ಟರ್ ಫೋಟೋ ಅಂತಂದರೆ ನೀವು ನಿಮ್ಮ ಗ್ಯಾಲರಿಲಿ ಅಥವಾ ಗೂಗಲ್ ಕ್ರೋಮಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಹಾಕೋದಲ್ಲ, ನೀವು ಡೈರೆಕ್ಟಾಗಿ ಒಂದು ಟ್ರ್ಯಾಕ್ಟರ್ ಫೋಟೋ ಹಿಡಿಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪಾಯಿಂಟ್ಸ್ ಲೆಕ್ಕದಲ್ಲಿ ಅಮೌಂಟ್ ಕೊಡ್ತಾರೆ, 20 ಪಾಯಿಂಟ್ಸ್ ಬರುತ್ತೆ. ತಿರ್ಗಾ ಟಿ ಟೆಂಪೋ ಟ್ರಾವೆಲರ್ದು ಒಂದು ಫೋಟೋ ಕೇಳ್ತಾ ಇದ್ದಾರೆ, ಅದರದ್ದು ಕೂಡ ಹಿಡಿಬೇಕಾಗುತ್ತೆ. ಅದರದ್ದು ಹಿಡಿದು ಹಾಕಿದ್ರೆ ನಿಮಗೆ ಒಂದು ಫೋಟೋಗೆ 20 ಪಾಯಿಂಟ್ಸ್ ಹಂಗೆ ಕೊಡ್ತಾರೆ. ಇದರಲ್ಲಿ ಇನ್ಸ್ಟ್ರಕ್ಷನ್ ಏನು ಕೊಡ್ತಾರೆ ಅಂತಂದರೆ, ಫೋಟೋ ಹಿಡಿಯೋಕ್ಕೆ ನೀವು ಕ್ಯಾಮ್ರಾ ಸಿಂಬಲ್ ಇತ್ತಲ್ಲ ಅದ್ರ ಮೇಲೆ ಓಕೆ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು. ಇನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಟ್ರ್ಯಾಕ್ಟರ್ಗೆ ಫೋಟೋ ಹಿಡಿಯೋಕ್ಕೆ ನಾನು ಪ್ರೆಸ್ ಮಾಡಿದೆ. ಇನ್ಸ್ಟ್ರಕ್ಷನ್ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು, ಮೊದಲನೇ ಇನ್ಸ್ಟ್ರಕ್ಷನ್ ಬಂದು ಓನ್ಲಿ ಟ್ರ್ಯಾಕ್ಟರ್ ಇಮೇಜಸ್ ಅಲೌಡ್, ಅಂದರೆ ಬರೀ ಟ್ರ್ಯಾಕ್ಟರ್ ಇಮೇಜಸ್ ಮಾತ್ರ ನೀವು ಇದರಲ್ಲಿ ಹಿಡಿಬೇಕಾಗುತ್ತೆ. ಮತ್ತು ಎರಡನೇ ಆಪ್ಷನ್ ಬಂದು ಡೌನ್ಲೋಡೆಡ್ ಇಮೇಜ್ ಆರ್ ಸ್ಕ್ರೀನ್ ಕ್ಯಾಪ್ಚರ್ಸ್ ಆರ್ ನಾಟ್ ಅಲೌಡ್ ವಾಟ್ಸಪ್ ಗೂಗಲ್ ಆರ್ ಎಕ್ಸ್ಟ್ರಾಸ್ ಅಂತಂದರೆ, ನೀವು ಯಾವುದೋ ಒಂದು ಸ್ಕ್ರೀನ್ ರೆಕಾರ್ಡರ್ ಅಥವಾ ಸ್ಕ್ರೀನ್ಶಾಟ್ನ ಸೇವ್ ಮಾಡಿ ಇಟ್ಕೊಂಡಿರ್ತೀರ, ಅಥವಾ ವಾಟ್ಸಪ್ಪಲ್ಲಾಗಿರ್ಬೋದು ಗೂಗಲಲ್ಲಾಗಿರ್ಬೋದು ಫೋಟೋನ ನೀವು ಡೌನ್ಲೋಡ್ ಮಾಡ್ಕೊತೀರ, ಆ ಫೋಟೋ ಇದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಮೂರನೇ ಇನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಲೋ ಕ್ವಾಲಿಟಿ ಇಮೇಜಸ್ ಅಂಡರ್ 250 KB ಆರ್ ನಾಟ್ ಅಲೌಡ್ ಅಂತಂದರೆ, ನೀವು 250 KBಗಿಂತ ಕಮ್ಮಿ ಒಂದು ಇಮೇಜಸ್ನ ಫೋಟೋಸ್ನ ಇದರಲ್ಲಿ ನೀವು ಅಪ್ಲೋಡ್ ಮಾಡೋ ಆಗಿಲ್ಲ ಅಂತ. ಅದಕ್ಕಿಂತ ಮೇಲ್ಗಡೆ ಅಪ್ಲೋಡ್ ಮಾಡ್ಬೋದು. ಅಂದರೆ HD ಕ್ವಾಲಿಟಿಲಿ ಅಪ್ಲೋಡ್ ಮಾಡಿದ್ರೆ ಇನ್ನೂ ನಿಮ್ಮ ಅಕ್ಸೆಪ್ಟೆನ್ಸ್ ರೇಟು ಜಾಸ್ತಿ ಇರುತ್ತೆ, ಅಕ್ಸೆಪ್ಟ್ ಮಾಡೋವಂಥದ್ದು. ಇನ್ನು ಕೆಳಗಡೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನೀವು ಓದ್ಕೋಬೋದು. ಅದ್ರ ಮೇಲೆ ಓದಾದಮೇಲೆ ನೀವು ನೆಕ್ಸ್ಟ್ ಮೇಲೆ ಓಕೆ ಕೊಟ್ಟರೆ ಒಂದು ಪರ್ಮಿಷನನ್ನು ಕೇಳುತ್ತೆ, ಕಾಪಿರೈಟು ಅಂತ ಒಂದು ಪರ್ಮಿಷನ್ ಕೇಳುತ್ತೆ. ಅದ್ರ ಮೇಲೆ ಅಕ್ಸೆಪ್ಟ್ ಮಾಡಬೇಕು. ಅಕ್ಸೆಪ್ಟ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು, ನೀವು ಫೋಟೋ ಅಪ್ಲೋಡ್ ಮಾಡೋ ಪೇಜ್ಗೆ ಅದು ಕರ್ಕೊಂಡು ಹೋಗುತ್ತೆ.
ಕೆಳಗಡೆ ಕ್ಯಾಪ್ಚರ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೊಂದು ಫೋಟೋನ ಹಿಡಿದೋದಕ್ಕೆ ಹಾಕಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಫೋಟೋ ಕೇಳುತ್ತೆ, ಫೋಟೋ ಹಿಡಿದು ಹಾಕ್ಬೋದು ಸ್ನೇಹಿತರೆ. ಮತ್ತು ಇದ್ರ ಒಂದು ಅರ್ನಿಂಗ್ಸ್ ಯಾವ ಥರ ಇದೆ ನೋಡೋಣ. ಅರ್ನಿಂಗ್ಸು ಯಾವ ಥರ ಅರ್ನಿಂಗ್ಸ್ ತೊಗೋಬೋದು ಅಂತ ನೋಡೋಣ. ಬ್ಯಾಕ್ ಬರಬೇಕಾಗುತ್ತೆ ಮೇನ್ ಪೇಜ್ಗೆ. ಬ್ಯಾಕ್ ಬಂದರೆ ನೀವು ಕೆಳಗಡೆ ರೈಟ್ ಸೈಡ್ ಕಾರ್ನರಲ್ಲಿ ನೋಡ್ತಾ ಇರ್ಬೋದು ₹0 ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಪೇಮೆಂಟ್ನ ಇದ್ರಲ್ಲಿ ನೋಡ್ಬೋದು ಸ್ನೇಹಿತರೆ. ಪೇಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಬ್ಯಾಲೆನ್ಸ್ ಅವೈಲೇಬಲ್ ಅಂತ. ಕೆಳಗಡೆ 50 ಪಾಯಿಂಟ್ಸ್ಗೆ ₹1 ಕೊಡ್ತಾರೆ ನಿಮಗೆ. 50 ಪಾಯಿಂಟ್ಸ್ಗೆ ₹1 ತನಕ ಅಮೌಂಟ್ ಬರುತ್ತೆ. ಮತ್ತು ಪೇಮೆಂಟ್ಸ್ ಯಾವ್ಯಾವ ಥರ ತೊಗೋಬೋದು ಅಂತಂದರೆ ನೀವು ಕೆಳಗಡೆ ಆಪ್ಷನ್ ನೋಡ್ತಾ ಇರ್ಬೋದು ಆ್ಯಡ್ ಪೇಮೆಂಟ್ ಮೆಥಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ಸು ನೀವು ಪೇಟಿಎಮ್ಮಿಂದ ತೊಗೋಬೋದು, ಗೂಗಲ್ ಪೇ, ಫೋನ್ಪೇ, UPI ID, ಬ್ಯಾಂಕ್ ಬ್ಯಾಲೆನ್ಸು ಮತ್ತು ಪೇಪಾಲ್ ಇನ್ನೂ ಬಿಟ್ಟಿಲ್ಲ, ಕಮಿಂಗ್ ಸೂನ್ ಅಂದ್ಬಿಟ್ಟಿದೆ. ನೀವು ಪೇಟಿಎಮ್ಮಿಂದ ತೊಗೋಬೇಕಾದ್ರೆ ನೋ ಮಿನಿಮಮ್ ವಿಡ್ರಾದ ಮಿನಿಮಮ್ ₹1 ಇದ್ರೂ ಕೂಡ ನೀವು ಪೇಟಿಎಮ್ಮಿಂದ ಅಮೌಂಟನ್ನು ವಿಡ್ರಾ ಮಾಡ್ಕೋಬೋದು. ಗೂಗಲ್ ಪೇ, ಫೋನ್ಪೇ, UPI ಅದರಿಂದ ನೀವು ತಗೋಬೇಕು ಅಂತಂದರೆ ಮಿನಿಮಮ್ ₹25 ಮಾಡಲೇಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಒಂದು ಈ ಒಂದು ಅಪ್ಲಿಕೇಶನ್ ಉಪಯೋಗಿಸ್ಕೊಂಡು ನೀವು ಫೋಟೋನ ಅಪ್ಲೋಡ್ ಮಾಡಿಬಿಟ್ಟು ನೀವು ಮನಿ ಮಾಡ್ಬೋದು, ಅರ್ನಿಂಗ್ಸ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಮರೀದೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ಒಂದು ಟ್ರಿಕ್ನ ಬಗ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್.